ನಮಸ್ಕಾರ ಬೆಂಗಳೂರು. ಮಶ್ರೂಮ್ ಬಿರಿಯಾನಿ ಹೆಂಗೆ ಎಷ್ಟು ಈಸಿಯಾಗಿ ಮಾಡ್ತಾರೆ. ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಮಿನಿಟ್ಸ್ ಅಷ್ಟೇ. ಎಲ್ಲ ಹಾಕ್ಕೊಳ್ಳಿ ಇದ್ರೊಳಗಡೆ. ಕುಕ್ಕಿಂಗು ಇಲ್ಲಿ ಬಂದೇ ಕಲ್ತಿದ್ದು. ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಟ್ಯಾಪ್ ವಾಟರ್ ಯೂಸ್ ಮಾಡಬೇಕಾಗಿರೋದು ಕುಡಿಯೋಕ್ಕೆ. ಆಗಿದೆ ನೋಡಿ ಬಾಸ್ಮತಿ ರೈಸಲ್ಲಿ. ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಟು ಅನದರ್ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ನಾನು ಒಂದು ಸ್ಟೂಡೆಂಟ್. ಮಶ್ರೂಮ್ ಬಿರಿಯಾನಿ ಹೆಂಗೆ ಎಷ್ಟು ಈಸಿಯಾಗಿ ಮಾಡ್ತಾರೆ, ವಿತೌಟ್ ಕೊತ್ತಂಬರಿ, ವಿತೌಟ್ ಪುದೀನ, ವಿತೌಟ್ ನೀವು ಮನೇಲಿ ಏನೇನು ಹಾಕ್ತೀರಾ ಅವೆಲ್ಲ ಏನಿಲ್ಲ, ನನ್ನ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ನಾನು ಮಾಡೋಣ ಅಂತ ಇದ್ದೀನಿ. ನೀವು ನೋಡಿ, ಮನೇಲಿ ನೀವು ನೋಡಿ ಫಸ್ಟು, ಆಮೇಲೆ ನೀವು ಟ್ರೈ ಮಾಡೋಕ್ಕಿಂತ ಮುಂಚೆ ನನಗೇನೋ ಟ್ರೈ ಮಾಡಬೇಡಿ, ಫಸ್ಟ್ ನೋಡಿ, ಪರವಾಗಿಲ್ಲ, ಬನ್ನಿ ಮಾಡೋಣ. ಸೊ ಗೈಸ್, ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಡೋಕ್ಕೆ. ಏನಿದೆ ಸ್ಟಾರ್ಟ್ ಮಾಡೋದು. ಫಸ್ಟು ಈರುಳ್ಳಿ ಚಿಕ್ಕ ಚಿಕ್ಕದಾಗಿದೆಯಲ್ಲ, ಅದಕ್ಕೆ 3 ಇಟ್ಕೊಂಡಿದ್ದೀನಿ. ಟೊಮೆಟೊ 2 ಇಟ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಯಾಕಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಇಲ್ಲ. ಇದು ಟರ್ಮರಿಕ್ ಪೌಡ್ರು, ಮಶ್ರೂಮು, ಇದು ಕ್ಲೀನ್ ಮಾಡ್ಕೊಬೇಕು, ನೀರು ಹಾಕ್ಬಿಟ್ಟು. ಆಮೇಲೆ ಇದರಲ್ಲಿ ಸಾಸಿವೆ ಮತ್ತು ಜೀರಾ ಇದೆ ಎಣ್ಣೆಗೆ ಹಾಕೋಕ್ಕೆ. ಇದು ಮೊಸರು, ಮತ್ತು ನಮ್ಗೆ ಗೊತ್ತಲ್ಲ ಬಿರಿಯಾನಿ ಮಸಾಲ ಬೇಕು. ಆಮೇಲೆ ಇದರಲ್ಲಿ ಉಪ್ಪು, ಖಾರದ ಪುಡಿ, ಇದು ಗರಂ ಮಸಾಲ, ಪೆಪ್ಪರು, ಇದು ಬೇಡ, ಇದು ರಸಮ್ ಪೌಡ್ರು, ಮತ್ತು ಇದು ಧನಿಯಾ ಪೌಡ್ರು. ಇವಾಗ ಆನಿಯನ್, ಈರುಳ್ಳಿ, ಮಶ್ರೂಮ್ ಯಾವತ್ತೂ ತೊಳೀರಿ, ಫಸ್ಟು ನೀಟಾಗಿ ತೊಳೀರಿ. ಆಮೇಲೆ ಅದರಲ್ಲಿ ನೋಡಿ, ನೀಟಾಗಿ ನೋಡಿ, ಅದು ಮಶ್ರೂಮ್ ಅಲ್ವಾ, ಸೊ ಹುಳಗಿಳ ಐತೆ ಅಂತ ನೀಟಾಗಿ ನೋಡಿ. ಆಮೇಲೆ ತೊಳೆದಿದ್ದಾದಮೇಲೆ ನಾನು ನೋಡಿ ನೀಟಾಗಿ ಟೊಮೆಟೊ, ಈರುಳ್ಳಿ ಮತ್ತು ಮಶ್ರೂಮ್ ಕಟ್ ಮಾಡ್ಕೊಂಡಿದ್ದೀನಿ. ಮಶ್ರೂಮ್ ಆ್ಯಕ್ಚುಲಿ ತುಂಬಾ ಚಿಕ್ಕದಾಗಿ ಕಟ್ ಮಾಡಬೇಡಿ, ಸ್ವಲ್ಪ ಈ ಸೈಜಲ್ಲಿ ಕಟ್ ಮಾಡಿ, ಯಾಕಂದರೆ ಮಶ್ರೂಮು ಮಾಡ್ತಾ ಶ್ರಿಂಕ್ ಆಗುತ್ತೆ. ನಾನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಸನ್ಫ್ಲವರ್, ಆ್ಯಕ್ಚುಲಿ ಆಲಿವ್ ಆಯಿಲ್ ಯೂಸ್ ಮಾಡೋದು, ನಾನು ಈ ಸತಿ ಸನ್ಫ್ಲವರ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ನಮ್ಮ ತುಪ್ಪ ಹಾಕ್ಬಿಡೋದು. ಈ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಜಾಸ್ತಿ ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ, ಬಟ್ ನಾನು ಸ್ವಲ್ಪನೇ ಹಾಕೋದು ಆಯಿಲು. ಒಂದು ಸ್ವಲ್ಪ ಆಯಿಲು, ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಅದರೊಳಗಡೆ. ಇದೇನಪ್ಪ, ತುಪ್ಪ ಖಾಲಿ ಆಗೋಗ್ಬಿಟ್ಟೈತೆ. ಒಂದು ನಿಮಿಷ ಗೈಸ್, ಬೀಳ್ತಾ ಇಲ್ಲ. ಒಂದು ಸ್ವಲ್ಪ ಆಯಿಲು, ಸ್ವಲ್ಪ ತುಪ್ಪ ಖಾಲಿ ಆಗೋಗ್ಬಿಟ್ಟಿದೆ ಆ್ಯಕ್ಚುಲಿ. ಸೊ ಆಯಿಲೆಲ್ಲ ಸ್ವಲ್ಪ ಹೀಟ್ ಆಗಬೇಕಾದ್ರೆ ಅಷ್ಟೊತ್ತಿಗೆ ಅನ್ನ ಹಾಕ್ಕೊಂಡು ಸ್ವಲ್ಪ ತೊಳ್ಕೊಂಬಿಡಿ ಅನ್ನನ. ಒಂದು ಇದಾಗಷ್ಟು ಸ್ವಲ್ಪ ಸೋಕ್ ಮಾಡಿ ಇಟ್ಟಿರಿ ಅನ್ನನ. ನಾನು ಈ ಥರ ಚಿಕ್ಕ ಲೋಟದಲ್ಲಿ ಒಂದು 4 ಗ್ಲಾಸ್ ಹಾಕ್ತೀನಿ. ಅಷ್ಟೊತ್ತಿಗೆ ಅನ್ನನ ಒಂದು ಸ್ವಲ್ಪ ನೀಟಾಗಿ ತೊಳಿ. ಗೈಸ್, ಕಮ್ಮಂತ ಬರ್ತಾಯಿದೆ ತುಪ್ಪದ ವಾಸನೆ ಇದರಲ್ಲಿ. ಇವಾಗ ಅದೇ ಸಾಸಿವೆ ಮತ್ತು ಜೀರಾ ಇತ್ತಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟೆ ಅದರೊಳಗಡೆ. ಈರುಳ್ಳಿ ಹಾಕಿ, ಈರುಳ್ಳಿ ಹಾಕ್ಮೇಲೆ ನೀಟಾಗಿ ಸ್ವಲ್ಪ ಸಾಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಏನಂದರೆ, ನಾವೆಲ್ಲ ಕಾಲೇಜ್ಗೆ ಓಡೋಗ್ತಾ ಇರ್ತೀರಲ್ಲ, ಸೊ ಬೆಸ್ಟು ಬೇಗ ಟಕ ಅಂತ ಮಾಡ್ಕೊಂಡು ಎಸ್ಕೇಪ್ ಆಗಿಬಿಡೋದು. ಬೇಗ ಮಾಡಿ ಮುಗಿಸಿ ತಿನ್ಕೊಂಡು ಹೊರಟ್ಬಿಡ್ಬೋದು. ಇಲ್ಲ ಅಂದರೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೊಂದು ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ನಿಮ್ಗೆ ಅಷ್ಟೇ ಟೇಸ್ಟ್ ಬರುತ್ತೆ, ಅಷ್ಟೇ ಚೆನ್ನಾಗೇ ಇರುತ್ತೆ. ಸೊ ಗೈಸ್, ಜಿಂಜರ್ ಗಾರ್ಲಿಕ್ ಪೇಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನ್ನ ಪ್ರಕಾರ 1.5 ಸ್ಪೂನ್, ಇಲ್ಲ ನಿಮ್ಮ ಪ್ರಕಾರ 2 ಸ್ಪೂನ್ ಬೇಕಂದರೆ ಹಾಕ್ಕೊಳ್ಳಿ. ನೀವು ಎಷ್ಟು ಮಶ್ರೂಮ್ಸು ಎಷ್ಟು ಮಾಡ್ಕೊಬೇಕಂತ ಇದ್ದೀರೋ ಅದ್ರ ಮೇಲೆ ಡಿಪೆಂಡು. ಪೇಸ್ಟ್ ಹಾಕಿದ್ಮೇಲೆ ಏನಿಲ್ಲ, ತಿರ್ಗಾ ಸಾಟ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಆಗೋ ತನಕ ಕಾಯಿರಿ ಅಷ್ಟೇ. ಅದಾದಮೇಲೆ ಟೊಮೆಟೊ ಹಾಕಿ. ನಾನು ಕಿಟಕಿ ತೆಗ್ದುಬಿಡ್ತೀನಿ, ಸ್ಟುಡಿಯೋ ರೂಮ್ ಅಲ್ವಾ, ಸೊ ಸ್ಮೆಲ್ಲು ಇಲ್ಲೇ ಸರ್ಕ್ಯುಲೇಟ್ ಆಗುತ್ತೆ. ಸೊ ಕಿಟಕಿ ತೆಗೆದಿಟ್ಟರೆ ಸ್ಮೆಲ್ಲೆಲ್ಲ ಒಂದು ಸ್ವಲ್ಪ ಆಚೆ ಹೋಗುತ್ತೆ. ಇಲ್ಲಾಂದರೆ ಇಲ್ಲಿಲ್ಲ, ಆದರೆ ಸೌಂಡ್ ಬರುತ್ತೆ ಆಚೆಯಿಂದ ಕಿಟಕಿ ತೆಗೆದ್ರೆ. ನೆಕ್ಸ್ಟು ಟೊಮೆಟೊ ಹಾಕಿ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆದಾಗ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಸಾಟ್ ಮಾಡಿ ಅದೊಂದು 2 ಮಿನಿಟ್ಸ್ ಆಗಿದ ತಕ್ಷಣ ಮಶ್ರೂಮ್ ಎಲ್ಲ ಹಾಕ್ಕೊಳ್ಳಿ ಇದರೊಳಗಡೆ. ಅದಾದಮೇಲೆ ನೀವು ಖಾರದ ಪುಡಿ ಎಲ್ಲ ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಮಶ್ರೂಮ್ ಹಿಂಗೆ ಅನಿಸುತ್ತೆ, ಆಮೇಲೆ ಚಿಕ್ಕದಾಗಿ ಹೋಗುತ್ತೆ. ಮಶ್ರೂಮ್ ಹಾಕ್ಕೊಂಡಿದ್ದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಮಶ್ರೂಮ್ ನೋಡಿ, ಈ ಸೈಜ್ ಇದ್ದರೆ ಅದು ಅಲ್ಲಿ ಒಂದು ಅರ್ಧ ಆಗೋಗುತ್ತೆ. ಸೊ ನಿಮ್ಗೆ ಆಮೇಲೆ ನೀವು ಮಸಾಲೆ ಎಲ್ಲ ಹಾಕ್ಕೊಳ್ಳಿ, ಇಲ್ಲ ಮುಂಚೆನೂ ಹಾಕ್ಕೊತೀರ ಅಂದರೆ ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಟಾಸ್ಕ್ ಬಂದು ಎಲ್ಲ ನಿಮ್ಮ ಪುಡಿಗಳು ಹಾಕೊಂಡ್ಬಿಡೋದು. ನನ್ನ ಪುಡಿಗಳು ಕನ್ಫ್ಯೂಸ್ ಆಗಿ ಅಂದ್ಬಿಟ್ಟೈತೆ. ಅದ್ರ ಮೇಲೆ ಮಾರ್ಕರಲ್ಲಿ ಬರ್ದುಬಿಟ್ಟಿದ್ದೀನಿ. ಧನಿಯಾ ಪುಡಿ, ಸಾಲ್ಟ್ ಗೊತ್ತಾಗುತ್ತೆ. ಇದು ನಾನು ಹೇಳ್ತೀನಿ ಎಷ್ಟೆಷ್ಟು ಹಾಕ್ಬೇಕಂತ. ಇದು ತುಂಬ ಕಮ್ಮಿ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನು. ನಾನು ಸ್ಪೂನ್ ತೋರಿಸ್ತೀನಿ, ನಾನು ಈ ಸ್ಪೂನ್ ಪ್ರಕಾರ ಹೇಳ್ತಾ ಇರೋದು, ತುಂಬ ಚಿಕ್ಕದು ಸ್ಪೂನ್ ಇದು. ಆಮೇಲೆ ಸಾಲ್ಟು ಅಷ್ಟೇ, ನಿಮಗೆ ಸಾಲ್ಟ್ ನಿಮ್ಮ ಮೇಲೆ ಡಿಪೆಂಡು. ಖಾರದ ಪುಡಿನೂ ಅಷ್ಟೇ, ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಧನಿಯಾ ಪುಡಿ ಒಂದು 3/4 ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಸಾಕು.
ಮತ್ತು ಪೆಪ್ಪರ್ ಪೌಡ್ರ್ ನಿಮಗೆ ಬೇಕಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಟೇಸ್ಟಿಗೆ ಅಷ್ಟೇ. ನೋಡಿ ಮಶ್ರೂಮ್ ಸೈಜು ಆವಾಗಲೇ ತೋರಿಸಿದ್ದೆಷ್ಟು, ಇವಾಗ ನೋಡಿ ಅದ್ರಲ್ಲಿ ಅರ್ಧ ಆಗೋಗ್ಬಿಟ್ಟಿದೆ. ಸೊ ಇದು ನೀಟಾಗಿ ಮಾಡ್ಕೊಳ್ಳಿ. ಬಿರಿಯಾನಿ ಪೌಡ್ರ್ ಇವಾಗಲೇ ಹಾಕ್ಬೇಡಿ, ಇದೆಲ್ಲ ಫಸ್ಟ್ ಆಗಲಿ, ಆಮೇಲೆ ಲಾಸ್ಟಲ್ಲಿ ಬಿರಿಯಾನಿ ಪೌಡ್ರ್ ಹಾಕಿ. ಸೊ ಗೈಸ್, ನಾನು ಅಷ್ಟೇ ಕುಕ್ಕಿಂಗು ಇಲ್ಲಿ ಬಂದೇ ಕಲ್ತಿದ್ದು. ನಾನು ಮನೇಲಿ ಅಡುಗೆ ಮಾಡೋನೇ ಅಲ್ಲ. ಬಟ್ ನಾನು ಒಂದೇ ಮಾಡ್ತಾಯಿದ್ದೆ ಅಂದರೆ ಮ್ಯಾಗಿ ಅಂದರೆ ಆ ಥರ ಮ್ಯಾಗಿ ಅಲ್ಲ. ನೀವೆಲ್ಲ ಅಂತೀರ ಎಲ್ಲರೂ ಮ್ಯಾಗಿ ಮಾಡ್ಬೋದು ಅಂತ, ಆ ಥರ ಮ್ಯಾಗಿ ಅಲ್ಲ. ಬಟ್ ತುಂಬ ಚೆನ್ನಾಗಿರ್ತಾಯಿತ್ತು. ನಾನು ಸೇಮ್ ಹೆಂಗೆ ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೋ ಈ ಥರ ಮಶ್ರೂಮ್ ಪಲಾವ್ ಮಾಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಮ್ಯಾಗಿ ಹಾಕ್ಬಿಡ್ತಾಯಿದ್ದೆ. ಸೊ ಮಶ್ರೂಮ್ ಮ್ಯಾಗಿ, ಎಗ್ ಮ್ಯಾಗಿ, ಸೊ ಆ ಥರ ಆಗೋದು. ಸೊ ನೀವು ಟ್ರೈ ಮಾಡಿ. ಆ್ಯಕ್ಚುಲಿ ಮ್ಯಾಗಿ ಎಲ್ಲ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಂದೇನಿಲ್ಲ, ಇದಕ್ಕೆ ನಾನು ಬಿರಿಯಾನಿ ಪೌಡ್ರ್ ಹಾಕಬೇಕು. ಬಿರಿಯಾನಿ ಪೌಡ್ರ್ ಏನಂದರೆ ಸ್ವಲ್ಪ ಜಾಸ್ತಿನೇ ಹಾಕಿ ಬಿರಿಯಾನಿ ಪೌಡರು. ಯಾಕಂದರೆ ಫ್ಲೇವರ್ ಬರಬೇಕು ಬಿರಿಯಾನಿದಂದರೆ ಸ್ವಲ್ಪ ಜಾಸ್ತಿ ಪೌಡ್ರ್ ಹಾಕಿ. ಇದೆಲ್ಲ ನಾನು ಆ್ಯಕ್ಚುಲಿ ಇಂಡಿಯಾಯಿಂದನೇ ತಂದಿದ್ದು, ನಾನು ಬೆಂಗಳೂರಿಂದ ತಂದಿದ್ದು. ಇಲ್ಲಿ ಸಿಗಲ್ಲ ಅಂತ, ಆ್ಯಕ್ಚುಲಿ ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಸಿಗುತ್ತೆ. ನೋಡಿ ನಾನು ಎಷ್ಟು ಹಾಕ್ತೀನಿ ಅಂತ. ಸಾಕು ಈ ಥರ ಇಷ್ಟು ಕಲರ್ ಬಂದರೆ ಈ ಸೋಕ್ ಆಗಿರೋ ಅನ್ನ ಇದಕ್ಕೆ ಹಾಕ್ಬಿಡ್ಬೋದು. ಸೊ ನಾನು ಹಾಕ್ದಾಗ ಇಲ್ಲಿ ತನಕ ಇತ್ತು ಮಶ್ರೂಮು ಹಾಕಿದ ಸೈಜ್ ನೋಡಿದಾಗ. ಇವಾಗ ನೋಡಿ ಒಂದೊಂದು ಮಶ್ರೂಮ್ ಎಷ್ಟು ಸೈಜ್ ಬಂದಿದೆ ಇಷ್ಟು. ಸೊ ಆ ಸೋಕ್ ಆಗಿರೋ ಅನ್ನ ಇದಕ್ಕೆ ಹಾಕಿದೆ. ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಅನ್ನನೂ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಬಿಡಿ, ಅದಾದಮೇಲೆ ಇದಕ್ಕೆ ನೀರು ಹಾಕ್ಬಿಡಿ. ಸೊ ನಮಗಿಲ್ಲಿ ಆ್ಯಕ್ಚುಲಿ ಏನಂದರೆ ಹೇಳಿ, ಟ್ಯಾಪ್ ವಾಟ್ರೇ ಯೂಸ್ ಮಾಡಬೇಕಾಗಿರೋದು ಕುಡಿಯೋಕ್ಕೆ. ಸೊ ಇಲ್ಲಿಂದ ಇಡೀ ಇಲ್ಲಿಗೆ ಹಾಕು. ಇದಕ್ಕೆ ನೀರು ಹಾಕಿದ್ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಅನ್ನ ಎಲ್ಲ ತಲೆಗೆ ಕುತ್ಕೊಂಡ್ಬಿಟ್ಟಿರುತ್ತೆ. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ. ಸೊ ಅಷ್ಟೇ ನೋಡಿ, ಆಲ್ಮೋಸ್ಟ್ ನಾನೊಂದು ಮ್ಯಾಕ್ಸಿಮಮ್ 20 ಮಿನಿಟ್ಸ್ ತೊಗೊಂಡಿರ್ಬೋದು ಎಲ್ಲ ಕಟ್ ಮಾಡಿ ಇದಕ್ಕೆ ಹಾಕೋದು. ಇದಕ್ಕೆ ಹಾಕಿದ ತಕ್ಷಣ ನೋಡಿ ಇನ್ನೇನು ರೆಡಿ ಆಯಿತು. ಅದರೊಳಗಡೆ ಹಾಕ್ದೆ ಅನ್ನನೂ. ಇನ್ನು ಇದು ಕೂಗ್ಬಿಟ್ರೆ, ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿ ಇಡಿ. ಇದು ಕೂಗ್ಬಿಟ್ರೆ ಇನ್ನು ಅದ್ರೊಳಗಡೆ ನನಗೆ 2.5 ದಿವಸ ಇಲ್ಲ 3 ದಿವಸಕ್ಕೆ ಆಗೋಷ್ಟು ಮಶ್ರೂಮ್ ಬಿರಿಯಾನಿ ಇರುತ್ತೆ. ತೊಂದರೆನೇ ಇರೋಲ್ಲ. 2.5 ದಿವಸ 3 ದಿವಸಕ್ಕೆ ನನಗೆ ಊಟ. ಗೈಸ್, ಬಿರಿಯಾನಿ ಮಾಡಬೇಕಾದ್ರೆ ಒಂದು ವಿಷಯ ಜ್ಞಾಪಕ ಬಂತು. ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ನನ್ನ ಚಾನಲ್ಗೆ ಅಂತ. ನಿಮ್ದು ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂದರೆ ಅದಕ್ಕೊಂದು ರೀಸನ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದು ಯಾಕೆ ಇದು ಚೆನ್ನಾಗಿಲ್ಲ ಅಥವಾ ಇದು ಚೆನ್ನಾಗಿದೆ ಅಂತ. ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಅಂದರೆ ನನಗೊಂಥರ ಡಿಮೋಟಿವೇಶನ್. ಅದು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೊಂಥರ ಅದು ಮೋಟಿವೇಶನ್ನು. ಸೊ ಪ್ಲೀಸ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹಾಕಿ ಕಮೆಂಟಲ್ಲಿ. ನೀವು ಅಕಸ್ಮಾತ್ ಇದನ್ನು ನೋಡಬೇಕು ಅಂದರೆ ನೀವು ಏನಾನ ಲಂಡನಲ್ಲಿ ಇವಾಗ ನಾನು ಗ್ರಾಸರಿ ಶಾಪಿಂಗ್ ಹೋಗಿದ್ದೆ, ಅದು ನೋಡಿದ್ರಿ. ಇವಾಗ ನಿಮಗೂ ಆ ಥರ ಏನಾನ ಇದ್ದರೆ ಕಂಟೆಂಟ್ ತಲೆಯಲ್ಲಿ ಆ ಥರ ನನಗೆ ಡ್ರಾಪ್ ಮಾಡಿ. ನನಗೂ ಒಂದು ಕಂಟೆಂಟ್ ಡ್ರಾಪ್ ಮಾಡಿದ್ರೆ ನೀವು ನನಗೂ ಹೆಲ್ಪ್ ಆಗುತ್ತೆ. ಬಿರಿಯಾನಿ ರೆಡಿ ಆಗಿದೆ. ಬಿರಿಯಾನಿನ ಪಲಾವ್ ನನಗೆ ಗೊತ್ತಿಲ್ಲ ಏನು ಅನ್ನೋದಂತ. ರೆಡಿ ಆಗಿದೆ, ನೋಡೋಣ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ನನಗಂತೂ ನಂಗೆ ಐಡಿಯಾನೇ ಇಲ್ಲ ಎಷ್ಟು ದಿವಸ ಆದಮೇಲೆ ನಾನು ಮಾಡ್ತಾ ಇರೋದು ಬಿರಿಯಾನಿ. ಸೊ ಓಪನ್ ಮಾಡಿ ನೋಡೋಣ ಬನ್ನಿ. ಓಪನ್ ಆಗಪ್ಪ. ಓ ಗೈಸ್ ಆಗಿದೆ ನೋಡಿ ಬಾಸ್ಮತಿ ರೈಸಲ್ಲಿ. ಆ್ಯಕ್ಚುಲಿ ಕಲಿಸಿದಾದ್ಮೇಲೆ ನೋಡೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಬಿರಿಯಾನಿ ಕಲರೇ ಬಂದುಬಿಟ್ಟಿದೆ. ಫಸ್ಟ್ ಟೈಮು ತಳನೂ ಸೀದಿಲ್ಲ. ಸೊ ನೋಡೋಣ, ನಾನು ಟೇಸ್ಟ್ ಮಾಡಾದ್ಮೇಲೆ ರಿವ್ಯೂ ಕೊಡ್ತೀನಿ. ಸೊ ನಾನು ರಿವ್ಯೂ ಏನಾರ ಚೆನ್ನಾಗಿದ್ರೆ ನೀವು ಇದೇ ಥರ ಸಿಂಪಲ್ಲಾಗಿ ಸ್ಟೂಡೆಂಟ್ಸ್ ಜಾಸ್ತಿ ಟ್ರೈ ಮಾಡಿ. ಮನೆಯಲ್ಲಿ ಅಮ್ಮಗಳಂದರೆ ಇನ್ನೇನು ನೀವೆಲ್ಲ ನೀಟಾಗಿ ಮಾಡ್ತೀರಾ. ಪುದೀನ ಮಿಕ್ಸಿಗೆ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ತೀವಿ. ಮನೇಲಿ ಮಾಡ್ದಂಗೆ ಅಂತೀವಿಲ್ಲ, ಬಟ್ ತಿನ್ಬೋದು. ಒಂದು ಸ್ಟೂಡೆಂಟಾಗಿ ಆರಾಮಾಗಿ ತಿನ್ಬೋದು. ಅಂದರೆ ನಿಮ್ಮ ಖಾರದ ಮೇಲೆ ಡಿಪೆಂಡು. ನನಗೆ ಖಾರ ಕರೆಕ್ಟಾಗಿದೆ, ಸೊ ನನಗೆ ಆರಾಮಾಗಿ ತಿಂತಾಯಿದ್ದೀನಿ. ಎಕ್ಸ್ಟ್ರಾಡಿನರಿ ಇದ್ದಂಗೂ ಇಲ್ಲ, ಇದು ಚೆನ್ನಾಗಿದೆ. ನಾವು ಇರೋದ್ರಲ್ಲಿ ಏನು ಮಾಡಿದ್ದೀರಾ ಅದರಲ್ಲಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಹಂಗೆ ನೋಡಿದ್ರೆ. ಆ್ಯಕ್ಚುಲಿ ಇದು ಜ್ಞಾಪಕ ಇದೆಯಾ, ನಾನು ಅವತ್ತು ಟೆಸ್ಕೋಯಿಂದ ತಂದಿದ್ದೆ. ಇದು ನಾನು ತಿಂದಿರಲಿಲ್ಲ ಆ್ಯಕ್ಚುಲಿ ಟ್ರೈ ಮಾಡೋಣ ಹೆಂಗಿದೆ ಅಂತ. ನನಗೂ ಗೊತ್ತಿಲ್ಲ ಹೆಂಗಿದೆ ಅಂತ. ಬೇಲೀಸ್ ಟೇಸ್ಟೇ ಬರುತ್ತಾ ಹೆಂಗೂ ಗೊತ್ತಿಲ್ಲ ಇದ್ರಲ್ಲಿ. ನೋಡೋಣ, ಫಸ್ಟ್ ಬೈಟ್ ತೊಗೊಂಡು ನೋಡೋಣ. ನೋಡಿ ಇದೇ ಥರ ಆಯ್ತು. ಇದು ಬೇಲೀಸ್ ಕಲರೇ ಇದೆ. ಐಸ್ ಕ್ರೀಮ್ ಟೇಸ್ಟ್ ಬರ್ತದೆ. ಹಿಂದೆ ಬ್ಯಾಕಲ್ಲಿ ಬೇಲೀಸ್ದು ಟೇಸ್ಟ್ ಬರ್ತಾ ಇದೆ ಲೈಟಾಗಿ. ಒಂಥರ ಆಲ್ಕೋಹಾಲ್ ಟೇಸ್ಟೇ ಬರ್ತಾ ಇದೆ. ಸೊ ಗೈಸ್, ಇದನ್ನು ಸಿಕ್ಕಿದ್ರೆ ನೀವು ನಿಜವಾಗ್ಲೂ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಐಸ್ ಕ್ರೀಮ್ ಇದು. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಟಿಲ್ ಹಿಯರ್. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 2 ನಿಮಿಷ ತೊಗೊಳೋದು, 2 ನಿಮಿಷ ಇಲ್ಲ, 2 ಸೆಕೆಂಡ್ಸ್ ಅಷ್ಟೇ ಹೋಗಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.